ಇನ್ನು ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಟೆಕ್ನಿಕಲ್ ಸಮಿತಿಯನ್ನ ಮಾಡಿ ಆ ಒಂದು ವರದಿಯನ್ನ ಸಲ್ಲಿಸಲಾಗಿದೆ. ಏನ್ ಕಾರಣ? ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸಿದಂತ ಟೆಕ್ನಿಕಲ್ ಕಮಿಟಿ, ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಹೃದಯಾಘಾತಕ್ಕೆ ಏನ್ ಕಾರಣ ಅದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಲಾಗಿದೆ. ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನೀಡಬೇಕಾದ ಸಲಹೆ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿರುವಂತಹ ಸಮಿತಿ. ಸೋಮವಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ವರದಿ ಬಿಡುಗಡೆ. ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಕಮಿಟಿ ಈಗ ರಿಪೋರ್ಟ್ ಅನ್ನ ಕೊಟ್ಟಿದೆ, ಅವರನ್ನು ಸ್ಟಡಿ ಮಾಡಿ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆದಂತಹ ಸಭೆ. ಆ ಒಂದು ವರದಿಯನ್ನ ನೀಡಲಾಗುತ್ತೆ. ಒಟ್ಟು 251 ಮಂದಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ. 19 ಜನರಿಗೆ ಮಾತ್ರ ಅದರಲ್ಲಿ ಕೋವಿಡ್ ಹಿಸ್ಟ್ರಿ ಇದೆ. 77 ಮಂದಿಗೆ ಯಾವುದೇ ಹೆಚ್ಚಿನ ರೋಗಗಳಿರಲಿಲ್ಲ ಅಥವಾ ಸೀರಿಯಸ್ ಆದಂಥ ಯಾವುದೇ ರೋಗ ಇರಲಿಲ್ಲ. 87 ಮಂದಿಗೆ ಶುಗರ್ ಇದೆ 251ರಲ್ಲಿ. 202 ರೋಗಿಗಳಿಗೆ BP, 35 ಕೊಲೆಸ್ಟ್ರಾಲ್, 35 ಜನರಿಗೆ, 40 ಮಂದಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. 251ರಲ್ಲಿ 111 ಮಂದಿ ಧೂಮಪಾನಿಗಳಾಗಿದ್ದಾರೆ, ಸ್ಮೋಕ್ ಮಾಡುವಂಥವ್ರು. 251 ರೋಗಿಗಳಲ್ಲಿ 19 ಮಂದಿಗೆ ಕೋವಿಡ್ ಹಿಸ್ಟ್ರಿ ಇದೆ. 77 ಮಂದಿಗೆ ಯಾವುದೇ ರೋಗಗಳು ಇರಲಿಲ್ಲ. ವರದಿಯಲ್ಲಿ ಒಟ್ಟು 251 ಮಂದಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಅದನ್ನು ಚೆಕ್ ಮಾಡಿದಾಗ 19 ಮಂದಿಗೆ ಮಾತ್ರ ಕೋವಿಡ್ ಹಿಸ್ಟ್ರಿ ಇದೆ. ಸೊ ಅದನ್ನು ಬಿಟ್ಟು 77 ಮಂದಿಗೆ ಯಾವುದೇ ರೀತಿಯಾದಂಥ ಯಾವುದೇ ಗಂಭೀರವಾದಂಥ ರೋಗಗಳಿರಲಿಲ್ಲ, ಅವರು ಆರೋಗ್ಯವಾಗಿದ್ದರು. ಇನ್ನು ವರದಿಯಲ್ಲಿ 251 ಅವರೀಗ ಕಲೆಕ್ಟ್ ಮಾಡಿರೋದು. 102 ರೋಗಿಗಳಿಗೆ BP, 35 ಕೊಲೆಸ್ಟ್ರಾಲ್ ಕೇಸ್ ಇದೆ, 87 ಮಂದಿಗೆ ಶುಗರ್ ಇದೆ. ಅದರಲ್ಲಿ ಯಾರ್ಯಾರು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಅವರಿಗೆ. ಎಸ್, ಇದಿಷ್ಟು 251 ಅಂತ ಹೇಳಿದಾಗ ನಾವು ರಾಜ್ಯದಲ್ಲಿ ಏನಪ್ಪಾ ಇಷ್ಟೇ ಜನರನ್ನ ಸ್ಯಾಂಪಲ್ ತಗೊಂಡಿದ್ದಾರೆ ಅನ್ನುವಂಥದ್ದಲ್ಲ, ವಿವಿಧ ಏಜ್ ಗ್ರೂಪ್ ಜೊತೆಗೆ ಬೇರೆ ಬೇರೆ ಏನು ಕೆಲಸಗಳನ್ನ ಮಾಡ್ತಾರೆ ಆ ಎಲ್ಲ ಕೆಲಸಗಳಿಂದ ಒಂದಷ್ಟು ಜನರನ್ನ ಪಿಕ್ ಮಾಡಿ 251 ಜನರನ್ನ ತಪಾಸಣೆಗೆ ಒಳಪಡಿಸಿದ್ರು. ಸೊ ಹಾಗಾಗಿ ಇದರಲ್ಲಿ ಬಂದಂತಹ ರಿಸಲ್ಟ್ಸ್ ನಿಜಕ್ಕೂ ಕೂಡ ನೋಡ್ತಾ ಹೋದ್ರೆ ಶಾಕಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ನೋಡಿ 251ರಲ್ಲಿ 101 ಜನ ಧೂಮಪಾನಿಗಳಾಗಿದ್ದಾರೆ, ಅಂದ್ರೆ ಅರ್ಧದಷ್ಟು ಜನ ಸ್ಮೋಕರ್ಸ್ ಇದ್ದಾರೆ. ಶುಗರ್ ಪ್ರಾಬ್ಲಮ್ ಇದೆ, BP 102 ರೋಗಿಗಳಿಗೆ BP ಇದೆ, ಕೊಲೆಸ್ಟ್ರಾಲ್ ಇರುವಂಥವ್ರು ಇದ್ದಾರೆ. 20 ಜನ ಮಾತ್ರ ಕೋವಿಡ್ ಸಂಬಂಧಿ ಕಾಯಿಲೆ, ಕೋವಿಡ್ ಇಂದ ಬಳಲಿರೋರು ಬಿಟ್ರೆ ಬಾಕಿ ಎಲ್ಲವೂ ಕೂಡ ಬೇರೆ ಬೇರೆ ಕಾಯಿಲೆಗಳಿರುವಂಥದ್ದು ಗೊತ್ತಾಗಿದೆ. ಇದನ್ನ ಆಧರಿಸಿ ಒಂದು ರಿಪೋರ್ಟ್ ಅನ್ನ ಈಗ ಕೊಟ್ಟಿದ್ದಾರೆ. ಅದನ್ನ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಸೋಮವಾರ ಮಂಡಿಸ್ತಾರೆ. ವಿನಯ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಇದೀಗ 251 ಮಂದಿ ಈಗ ಹೃದಯಾಘಾತಕ್ಕೆ ಒಳಗಾಗಿರುವಂಥವ್ರು ಅವರ ಸ್ಟಡಿಯನ್ನು ಮಾಡಿದಾಗ ನಾವು ನೋಡ್ತಾ ಇದ್ವಿ, ಆಗಲೇ ರೆಹಮಾನ್ ಹೇಳ್ತಾ ಇದ್ರು, 111ಕ್ಕೂ ಹೆಚ್ಚು ಧೂಮಪಾನಿಗಳಿದ್ದಾರೆ, 50%. ಜೊತೆಗೆ ಕೋವಿಡ್ ಹಿಸ್ಟ್ರಿ 19 ಅನ್ನೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ರಿಪೋರ್ಟ್ ಏನು ಹೇಳುತ್ತೆ ಅಂತ? ಅವಿನಾಶ್, ಸದ್ಯಕ್ಕೆ ಯಾವಾಗ ರಾಜ್ಯದಲ್ಲಿ ಹೃದಯಾಘಾತದ ಟ್ರೆಂಡ್ ಶುರು ಆಗ್ತಾ ಇದ್ದ ಹಾಗೆ ಸರ್ಕಾರ ದಿಢೀರ್ನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿದ್ದರಾಮಯ್ಯವರೇ ಒಂದು ಘೋಷಣೆ ಮಾಡ್ತಾರೆ, ನಾವು ಇದಕ್ಕೊಂದು ಟೆಕ್ನಿಕಲ್ ಸಮಿತಿಯನ್ನು ರಚನೆ ಮಾಡ್ತೀವಿ. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರನ್ನ ಈ ಸಮಿತಿಗೆ ಒಂದು ಅಧ್ಯಕ್ಷರನ್ನಾಗಿ ಮಾಡಿ, ಇವರು ಕೋವಿಡ್ ಆಗಲಿ ಅಥವಾ ಲಸಿಕೆ ಹೃದಯಾಘಾತಕ್ಕೆ ಏನಾದರೂ ಕಾರಣ ಆಗ್ತಾ ಇದೆನಾ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಮಾಡಿ ವರದಿಯನ್ನು ಕೊಡ್ತಾರೆ. ವರದಿ ಬಳಿಕ ನಾವು ಏನೇನು ಅಂಶಗಳನ್ನ ಕೈಗೊಳ್ಳಬೇಕು, ಏನೇನು ಫಾಲೋ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೈಗೊಳ್ತೀವಿ ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಸಮಗ್ರವಾಗಿ 2-3 ವಾರಗಳ ಕಾಲ ಈ ಒಂದು ಸಮಿತಿ 10 ಜನ ವೈದ್ಯರ ತಂಡ, ಈ ಒಂದು ಸಮಿತಿಯಲ್ಲಿ ಪ್ರಮುಖವಾಗಿ ಕೇವಲ ಹೃದಯ ತಜ್ಞರು ಮಾತ್ರ ಇರಲಿಲ್ಲ, ಹೃದಯ ತಜ್ಞರು, ಸಾಂಕ್ರಾಮಿಕ ರೋಗಗಳ ತಜ್ಞರು, ಪ್ಯಾಂಡಮಿಕ್ ಅಧ್ಯಯನ ಮಾಡುವಂಥವರು, ಜೊತೆಗೆ ವೈದ್ಯಕೀಯ ಶಾಸ್ತ್ರಗಳಿಂದ ಮತ್ತು ನಿಮಾನ್ಸ್ ವೈದ್ಯರ ತಂಡವು ಕೂಡ ಈ ಒಂದು 10 ಜನರ ವೈದ್ಯರ ತಂಡದಲ್ಲಿ ಇತ್ತು. ಇವರು ಸಮಗ್ರವಾಗಿ 751 ಜನರನ್ನ ಹೃದಯಾಘಾತ ಒಳಪಟ್ಟಂತವರನ್ನ ಜಯದೇವ ಆಸ್ಪತ್ರೆಯಲ್ಲಿ ಈ ಒಂದು ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಒಳಪಡಿಸಿದ ಸಂದರ್ಭದಲ್ಲಿ ಅವರ ಲಿಂಗಾನುವಾರ ಆಗಿರ್ಬೋದು, ಜೊತೆಗೆ ಏಜ್ ಕ್ಯಾಟಗರಿ ಆಗಿರ್ಬೋದು, ಬಹುತೇಕ 45 ವರ್ಷದ ಕೆಳಗಿರುವಂತವರ ಮೇಲೆ ಈ ಒಂದು ಅಧ್ಯಯನವನ್ನು ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಗರಿಷ್ಠವಾಗಿ 120ಕ್ಕೂ ಹೆಚ್ಚು ಬೆಂಗಳೂರಿಗರನ್ನೇ ಈ ಒಂದು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಸದ್ಯಕ್ಕೆ ವರದಿ ಸಲ್ಲಿಕೆಯಾಗಿದೆ, ಆದರೆ ಸಲ್ಲಿಕೆಯಾಗಿರುವಂತಹ ವರದಿಯಲ್ಲಿ ಕೆಲವೊಂದಿಷ್ಟು ಗಂಭೀರ ಅಂಶಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಂಪ್ಯಾರಿಟಿವ್ ಸ್ಟಡಿಯನ್ನ ಮಾಡೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಲಸಿಕಾ ನೇರವಾಗಿ ಕಾರಣ ಆಯ್ತಾ ಇಲ್ವಾ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 2019ರ ಬಿಫೋರ್ ಕೋವಿಡ್ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಹೀಗಾಗಿ ಸದ್ಯಕ್ಕೆ ಆ ರೀತಿಯಂತ ನಿದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ 100% ವ್ಯಾಕ್ಸಿನೇಟೆಡ್ ಎಲ್ಲರೂ ಆಗಿರೋದ್ರಿಂದ ಹೃದಯಾಘಾತ ಸಮಸ್ಯೆಗೆ ಅವ್ರನ್ನ ಕಾರಣ ಆಯ್ತಾ ಇಲ್ವಾ ಲಸಿಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಯಾಂಪಲ್ಸ್ ಅನ್ನ ಪಡಿಬೇಕಾದ್ರೆ 100% ಲಸಿಕೆ ಎಲ್ರಿಗೂ ಸಿಕ್ಕಿರೋದ್ರಿಂದ ಹೀಗಾಗಿ ಲಸಿಕೆನೇ ನೇರವಾಗಿ ಕಾರಣ ಆಯ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸೋದಕ್ಕೆ ಆಗಿಲ್ಲ. ಆದ್ರೆ ಇದರ
ಹೊರತುಪಡಿಸಿ ಬೇರೆ ಬೇರೆ ಏನೇನು ಕಾರಣಗಳಾಯಿತು, ಯಾವ ವಿಚಾರಕ್ಕೆ ಹೃದಯಾಘಾತದ ಪ್ರಮಾಣ ಹೆಚ್ಚಾಗಿದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅವರ ರೋಗಿಗಳು ಏನು ಒಳಪಟ್ಟಿದ್ದಾರೆ ಅವರ ಇತಿಹಾಸ ಏನು ಹೇಳುತ್ತೆ, ಅವ್ರಿಗೇನಾದರೂ ಅನುವಂಶೀಯತೆ ಹೃದಯಾಘಾತದ ಸಮಸ್ಯೆಗಳಿತ್ತ, ಮಧುಮೇಹದ ಇತ್ತ, ಧೂಮಪಾನಿಗಳಾಗಿದ್ರ ಅಥವಾ ಅಧಿಕ ರಕ್ತದೊತ್ತಡ ಸಮಸ್ಯೆಗಳಿದ್ವಾ, ಎಲ್ಲ ಅಂಶಗಳನ್ನ ಕೆಟಗರಿ ವೈಸ್ ಸಪರೇಟ್ ಮಾಡಿ ಅವರನ್ನ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ತಜ್ಞರು ನೀಡಿರುವ ವರದಿಯಲ್ಲಿ ಧೂಮಪಾನಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ ಅತಿಯಾದ ಬೊಜ್ಜು ನೇರವಾದ ಕಾರಣ ಆಗ್ತಾ ಇದೆ ಅಂತ ಅಂಶಗಳನ್ನು ಉಲ್ಲೇಖ ಮಾಡಿರುತ್ತದೆ. ಅವಿನಾಶ್, ಎಸ್, ಥ್ಯಾಂಕ್ ಯು.